ವಿಜ್ಞಾನಕ್ಕೂ ಎಟುಕದ ಕೆಲವು ಆಶ್ಚರ್ಯಕರ ಮಿಸ್ಟರಿಗಳ ಬಗ್ಗೆ ಇಂದು ನಾವು ಮಾತನಾಡೋಣ. ನಾವು ನಮ್ಮ ಸುತ್ತಲೂ ಎಷ್ಟೋ ವಿಷಯಗಳನ್ನು ನೋಡ್ತಾ ಇರ್ತೇವೆ. ಅವುಗಳಲ್ಲಿ ಕೆಲವು ತುಂಬ ಸಾಧಾರಣವಾಗಿದ್ದರೆ ಕೆಲವು ಆಶ್ಚರ್ಯವನ್ನುಂಟು ಮಾಡುತ್ತವೆ. ಆದರೆ ನಾವು ಇಂದು ಡಿಸ್ಕಸ್ ಮಾಡ್ತಾ ಇರೋ ವಿಷಯಗಳಿಗೆ ರೀಸನ್ ಆಲೋಚಿಸಿದರೆ ತುಂಬ ಸರ್ಪ್ರೈಸ್ ಆಗ್ತೀರಾ. ಯಾಕಂದರೆ ಈಗಿನವರೆಗೂ ಸೈನ್ಸ್ಗೂ ಕೂಡ ಅವುಗಳ ಹಿಂದಿರುವ ಸೈನ್ಸ್ ಅರ್ಥವಾಗಿಲ್ಲ. ಸಾಧಾರಣವಾಗಿ ರೆಗ್ಯುಲರ್ ಆಗಿ ವೀಕ್ಷಣೆ ಮಾಡಿದ್ರೂ ಸೈನ್ಸ್ಗೆ ಅದರ ಹಿಂದಿನ ರಹಸ್ಯ ತಿಳಿದು ಬರ್ತಾ ಇಲ್ಲ. ಬರ್ಮುಡಾ ಟ್ರಯಾಂಗಲ್ ನಿಂದ ಪಕ್ಷಿಗಳ ವಲಸೆಯವರೆಗೂ ಅವುಗಳ ಹಿಂದಿನ ಮಿಸ್ಟರಿ ತಿಳಿಯುತ್ತಿಲ್ಲ. ಎಷ್ಟೋ ವಿಷಯಗಳ ಎಕ್ಸ್ಪ್ಲನೇಷನ್ಗಾಗಿ ಕಾಯ್ತಾ ಇದ್ದೇವೆ. ಅಂತಹ ಆಸಕ್ತಿಕರವಾದ ಕೆಲವು ವಿಷಯಗಳು ಇಲ್ಲಿವೆ ನೋಡಿ. ಪಕ್ಷಿಗಳ ವಲಸೆ ತುಂಬಾ ಅಯೋಮಯವಾಗಿರುತ್ತೆ. ಒಂದು ಪ್ರತ್ಯೇಕವಾದ ಸೀಸನ್ನಲ್ಲಿ ಪಕ್ಷಿಗಳೆಲ್ಲ ಗುಂಪಾಗಿ ಒಂದು ಪ್ರಾಂತಕ್ಕೆ ಸೇರಿಕೊಳ್ಳುತ್ತವೆ. ಯಾವುದೇ ರೂಟ್ ಮ್ಯಾಪ್, ನ್ಯಾವಿಗೇಷನ್ನ ಸಹಾಯವಿಲ್ಲದೆ ಸೇರಬೇಕಾದ ಪ್ರಾಂತಕ್ಕೆ ಸೇರುತ್ತವೆ. ಆದರೆ ಹೇಗೆ ಅಂತ ಮಾತ್ರ ಕೇಳಬೇಡಿ, ಆ ಉತ್ತರ ಇನ್ನು ಸೈನ್ಸ್ಗೂ ಸಿಕ್ಕಿಲ್ಲ. ಇನ್ನು ಆಕ್ಸಿಜನ್ ಇರದೆ ಕೂಡ ಬದುಕಬಲ್ಲ ಕೀಟಗಳಿವೆ ಅಂತ ನಿಮಗೆ ಗೊತ್ತಾ? ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳು, ಕೀಟಗಳು ಆಕ್ಸಿಜನ್ ಇಲ್ಲದೆಯೇ ಬದುಕಬಲ್ಲವು. ಅದು ಹೇಗೆ ಸಾಧ್ಯ ಅಂತ ವಿಜ್ಞಾನಿಗಳು ಈಗಿನವರೆಗೂ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಇನ್ನು ನಮ್ಮ ಫೀಲಿಂಗ್ಸ್, ಸ್ವಭಾವದ ಬಗ್ಗೆ ನಿಮಗೆ ಗೊತ್ತೇ? ಸ್ವಭಾವ ಗೊತ್ತಾಗುವುದು ಹೇಗೆ, ಆಲೋಚನೆಗಳು ಮಾಡೋದು ಹೇಗೆ ಮತ್ತು ಅವು ಸರಿ ಎನ್ನುವುದು ಹೇಗೆ? ಎಂಥ ಸೈಕಾಲಜಿಸ್ಟ್ಗಳಾದರೂ ಅವರಿಗೂ ಈ ಮಿಸ್ಟರಿ ಸಿಗ್ತಾ ಇಲ್ಲ. ಇದರ ಬಗ್ಗೆಯೂ ಇನ್ನು ರಿಸರ್ಚ್ ನಡೀತಾನೆ ಇದೆ. ದೆವ್ವ ಭೂತಗಳ ಬಗ್ಗೆ ನಂಬಿಕೆ ಇರುವವರಿಗೂ ಇರದಿರುವವರಿಗೂ ಮಧ್ಯದಲ್ಲಿ ಒಂದು ಡಿಬೇಟ್ ನಡೀತಾನೆ ಇದೆ. ಎಷ್ಟೋ ವರ್ಷಗಳಿಂದ ಈ ಕನ್ಫ್ಯೂಷನ್ ಕೂಡ ಇದೆ. ಸೈನ್ಸ್ ಇದನ್ನು ಮಾನಸಿಕ ಸ್ಥಿತಿ ಎಂದು, ಜನರು ದೆವ್ವಗಳೆಂದು ಹೇಳ್ತಾನೆ ಇದ್ದಾರೆ. ಇನ್ನು ಏಲಿಯನ್ಸ್, ಗ್ರಹಾಂತರ ವಾಸಿಗಳು ಇದ್ದಾರೆ ಎನ್ನುವುದು ಕೆಲವರ ಅಭಿಪ್ರಾಯವಾದರೆ ಸೈನ್ಸ್ ಇಲ್ಲವೆಂದೇ ಹೇಳ್ತಾ ಇದೆ. ಮ್ಯಾಗ್ನೆಟಿಕ್ ಪೋಲ್ಸ್ ಕೂಡ ಅಷ್ಟೇ ಆಸಕ್ತಿಕರವಾದ ವಿಷಯವಾಗಿದೆ. ಈ ರಹಸ್ಯಕ್ಕೂ ಇನ್ನೂ ತುದಿಯೇ ಸಿಕ್ಕಿಲ್ಲ. ಎಷ್ಟೇ ಚಿಕ್ಕದಾಗಿ ಕಟ್ ಮಾಡಿದರೂ ಕೂಡ ನಾರ್ತ್ ಮತ್ತು ಸೌತ್ ಪೋಲ್ಗಳಾಗಿಯೇ ಉಳಿಯುತ್ತವೆ. ಆಕಳಿಕೆ ದಣಿವು ಹಾಗೂ ಬೋರ್ ಆಗ್ತಾ ಇದೆ ಎನ್ನುವುದಕ್ಕೆ ಒಂದು ಸಂಕೇತ. ಆದರೆ ಇವುಗಳು ಬರೋದಕ್ಕೆ ಕಾರಣ ಏನು ಅಂತ ಇಲ್ಲಿಯವರೆಗೂ ಯಾರಿಗೂ ಹೇಳಲಾಗಿಲ್ಲ. ಶರೀರದಲ್ಲಿ ಆಕ್ಸಿಜನ್ನ ಪ್ರಮಾಣ ಕಡಿಮೆಯಾಗೋದ್ರಿಂದ ಅಂತ ಕೆಲವು ಜನ ಭಾವಿಸ್ತಾರೆ. ಆದರೆ ಇದಕ್ಕೆ ಸಾಕ್ಷಿ ಎಲ್ಲಿದೆ? ಬರ್ಮುಡಾ ಟ್ರಯಾಂಗಲ್ ಈ ಭಾಗದಲ್ಲಿ ಎಷ್ಟೋ ವಿಮಾನಗಳು ಸಿಲುಕಿ ಮಿಸ್ ಆಗ್ತಾ ಇವೆ. ವಿಜ್ಞಾನಿಗಳು ಕಾರಣ ತಿಳಿದುಕೊಳ್ಳೋದಕ್ಕೆ ಇಂದಿನವರೆಗೂ ಕೂಡ ಪ್ರಯತ್ನಿಸ್ತಾನೆ ಇದ್ದಾರೆ. ಇವುಗಳ ಭೂಮಿಯ ಮೇಲಿರುವ ಕೆಲವು ಮಿಸ್ಟ್ರಿಗಳಂತ ಭಾವಿಸಲಾಗುತ್ತೆ. ಇನ್ನು ಈ ರೀತಿಯ ಚಟುವಟಿಕೆಗಳು ಅಥವಾ ಪ್ರದೇಶಗಳು, ಇಲ್ಲವೇ ವಸ್ತುಗಳು, ಇಲ್ಲವೇ ಜೀವಿಗಳು ನಿಮ್ಮ ಗಮನಕ್ಕೂ ಬಂದಿರಬಹುದು. ಅವುಗಳನ್ನು ನಿಮ್ಮ ಕಾಮೆಂಟ್ಸ್ಗಳ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.